ದರ್ಶನ್ಗೆ ಸರ್ಜಿಕಲ್ ಚೇರ್ ಬಳಸೋಕೆ ಒಂದು ಅನುಮತಿ ಸಿಕ್ಕಿದೆ. ಇಲ್ಲಿ ಬಳ್ಳಾರಿ ಜಿಲ್ಲಾಸ್ಪತ್ರೆಯಿಂದ ಜೈಲಿಗೆ ಬಂದಿದೆ ಸರ್ಜಿಕಲ್ ಚೇರ್. ದರ್ಶನ್ ಮನವಿ ಮೇರೆಗೆ ಜಿಲ್ಲಾಸ್ಪತ್ರೆಯಿಂದ ಸರ್ಜಿಕಲ್ ಚೇರ್ ಬಂದಿರೋದಿಲ್ಲಿ. ಬೆನ್ನು ನೋವು ಸಮಸ್ಯೆ ಇದೆ ಸ್ವಾಮಿ, ನನಗೆ ನಾನು ಇಂಡಿಯನ್ ಟಾಯ್ಲೆಟ್ ಬಳಸೋಕ್ಕಾಗಲ್ಲ, ನನಗೆ ಫಾರಿನ್ ಅಥವಾ ವೆಸ್ಟರ್ನ್ ಕಮೋಡ್ ನನಗೆ ಬೇಕಾಗುತ್ತೆ ಅಂತ ಅವ್ರದ್ದು ಮನವಿ ಇತ್ತು. ವೆಸ್ಟರ್ನ್ ಕಮೋಡೋ ಫಾರಿನ್ ಟಾಯ್ಲೆಟೋ ನನಗೆ ಅರೇಂಜ್ ಮಾಡೋಕ್ಕಾಗಲ್ಲಪ್ಪ, ಬೇಕಾದರೆ ಈ ಪೇಷಂಟ್ಗಳು ಯೂಸ್ ಮಾಡ್ತಾರಲ್ಲ, ರೋಗಿಗಳು ಯೂಸ್ ಮಾಡ್ತಾರಲ್ಲ, ಅವ್ರಿಗೆ ತುಂಬ ಕೆಳಗಡೆ ಕೂತ್ಕೊಂಡು ಅವರು ದೈನಂದಿನ ಕೆಲಸ ಕಾರ್ಯಗಳು ಮಾಡ್ಕೊಳ್ಳೋಕ್ಕಾಗಲ್ಲ, ಅವರು ಶೌಚಾಲಯವನ್ನು ಬಳಸೋಕ್ಕಾಗಲ್ಲ ಅವರು. ಹಾಗಾಗಿ ಈ ಥರದೊಂದು ಚೇರ್ ನಾವು ನಿಮ್ಗೆ ಕೊಡಬಹುದು. ಒಂದು ಚೇರ್ ಬೆಲೆ ಏನು ಇವತ್ತೆಲ್ಲ ಮ್ಯಾಕ್ಸಿಮಮ್ ಒಂದು 500 ರೂಪಾಯಿ ಒಳಗೆ ಅಂತ ಅಂದ್ಕೊಳ್ಳೋಣ, 300 ರೂಪಾಯಿ ಅಂತಾರೆ ಇರಲಿ. ಅದರ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಒಬ್ಬ ನಟ ಸ್ಯಾಂಡಲ್ವುಡ್ನ ಅದೇನೋ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತೆಲ್ಲ ಕರೀತಾರಲ್ಲ, ಆ ವ್ಯಕ್ತಿಯ ಸ್ಥಿತಿ ಎಲ್ಲಿಗೆ ಬಂತು ನೋಡಿ ಅನ್ನೋದು ನಮ್ಮ ಪ್ರಶ್ನೆ. ಇಲ್ಲಿಷ್ಟೇ ವಿಷಯ ಆಗಿದ್ದಿದ್ದು, ಇದಕ್ಕೆ ಅವರಿಗೆ ಕೊಡಬಾರ್ದಾಗಿತ್ತು ಅನ್ನೋ. ಇಲ್ಲೇನಾಗುತ್ತೆ, ಹೆಚ್ಚು ಕಡಿಮೆ ಒಂದು ಹಂತಕ್ಕೆ ಇದೇ ದರ್ಶನ್ 130 kgವರೆಗೂ ವೆಯ್ಟ್ ಇದ್ದಿದ್ದು ನಿಜ. ಅವರೇ ಒಂದು ಕಡೆ ಹೇಳ್ಕೊಂಡಿದ್ರು, ಅಂಬರೀಷ್ ಅವ್ರದ್ದು ಯಾವುದೋ ಊಟ ಸಲಹೆ ಕೊಟ್ಟರು, ಅದೇನೋ ಚಿಕನ್ ಮೇಲೆ ಬೆಣ್ಣೆ ಹಾಕೊಂಡು ತಿನ್ನು ಅಂತೇನೋ ಹೇಳಿಬಿಟ್ಟಿದ್ರು. ಶೂಟಿಂಗ್ ಮುಗಿಯೋಷ್ಟರಲ್ಲಿ ನಾನು ಹೆಚ್ಚು ಕಡಿಮೆ 48 ಆಗಿಬಿಟ್ಟಿತ್ತು ನನ್ನ ಬೇಸ್ಟ್ ಸೈಜ್ ಅಂತ, ಸೊಂಟದ ಸುತ್ತಳತೆನೇ 48 ಆಗಿಬಿಟ್ಟು ಅಷ್ಟು ದಪ್ಪ ಆಗಿಬಿಟ್ಟಿದ್ದೆ ಅಂತ ಹೇಳಿ. ದೊಡ್ಡ ಆಳು 6 ಕಾಲಡಿ ಮೇಲಿರಬೇಕು. ಸೊ ಅಂಥ ವ್ಯಕ್ತಿ ಒಂದು 127ರಿಂದ ಇದೀಗ 101ಕ್ಕೆ 102ಕ್ಕೆ ಬಂದಿರಬೇಕು. ಮಧ್ಯದಲ್ಲಿ 107 kg ಇದ್ದಿದ್ದು ನಿಜ. ಸೊ ಇದ್ದಾಗ ಬಗ್ಗಕ್ಕೆ ಎದ್ದೇಳಕ್ಕೆ ಕೂರಕ್ಕೆ ಆಗಲ್ಲ, ಅಷ್ಟು ಈಸಿ ಅಲ್ಲ ಅದು. ಹಾಗೆ ಒಂದು ಕೇಳಿಕೊಂಡ್ರು ಕೂಡ ಏನಾಗ್ಬಿಡುತ್ತೆ, ಈಗ ಪರಪ್ಪನಗ್ರಹಾರ್ಧ ಫೋಟೋಗಳ ಕಾರಣದಿಂದಾಗಿ ಏನಾಗ್ಬಿಡುತ್ತೆ ಅಂದರೆ, ಏನು ಕೇಳಿಕೊಂಡ್ರು ತಪ್ಪೇನೋ, ಇದೆಲ್ಲ ಏನೋ ಸುಮ್ಮನೆ ಕೇಳ್ತಿದ್ರೇನೋ ಅಂತ ಆಗಿಬಿಡುತ್ತೆ. ಅದಲ್ಲ ಆ ಮನುಷ್ಯನ ಸಮಸ್ಯೆ, ಇವತ್ತಿನ ಸಮಸ್ಯೆ ಅದಿರಬಹುದು. ಮೋರೋವರ್, ಇಲ್ಲಿ ಇದುವರೆಗೂ ನಾವು ದರ್ಶನ್ ವಿಚಾರದಲ್ಲಿ ಅಬ್ಸರ್ವ್ ಮಾಡಿದ್ದೇನು ಅಂತ ಹೇಳಿದ್ರೆ, ಎಲ್ಲಿಯೂ ಇವತ್ತಿನವರೆಗೂ ದರ್ಶನ್ ಈ ಸೌಲಭ್ಯಗಳನ್ನು ಪಡೆದುಕೊಳ್ಳುವ ವಿಚಾರದಲ್ಲಿ ನಾಟಕ ಆಡಲಿಲ್ಲ ಅಂತ. ನಾವು ಅನೇಕರಿಗೆ ಇದ್ದಕ್ಕಿದ್ದಂಗೆ ಹುಷಾರು ತಪ್ಪಿಬಿಡುತ್ತೆ, ಎದೆನೋವು ಅಂದುಬಿಡ್ತಾರೆ, ನನಗೇನೋ ಆಯಾಸ ಅಂದುಬಿಡ್ತಾರೆ, ಏನೇನೋ ಮಾಡ್ತಾರೆ. ಬಟ್ ದರ್ಶನ್ ಸುಫರದ್ ಮಾಡಿಲ್ಲ. ಎರಡನೇದೇನು ಅಂತ ಹೇಳಿದ್ರೆ, ಇದೇ ಬೆನ್ನು ನೋವು ವಿಚಾರ ಇತ್ತಲ್ಲ, ಈಗ ಬಳ್ಳಾರಿಗೆ ಹೋದ ತಕ್ಷಣ ಇದು ಮಾಡಿಬಿಟ್ರ ಅಂತ ಬಂದಾಗ, ಬಳ್ಳಾರಿಗೆ ಹೋದ ತಕ್ಷಣ ಇದು ಮಾಡಿದ್ದಲ್ಲ. ಈ ವ್ಯಕ್ತಿಗೆ ಬೆನ್ನು ನೋವು ಇದ್ದಿದ್ದು ನಿಜ. ನೀವು ಕೋವಿಡ್ ಟೈಮಲ್ಲಿ ಒಂದು ಅಬ್ಸರ್ವ್ ಮಾಡಿರಬೇಕು, ಇದ್ದಕ್ಕಿದ್ದಂತೆ ದರ್ಶನ್ ಸ್ವಲ್ಪ ದಪ್ಪ ಆಗಿರ್ತಾರೆ, ಯಾವುದೋ ಮೂವಿಗೆ ರೆಡಿ ಆಗಬೇಕು, ನಾನು ಜಿಮ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂಥೇಳಿ ಅವರೇ ಒಂದು ವಿಡಿಯೋ ಮಾಡಿಸ್ತಿರ್ತಾರೆ. ಜಿಮ್ ಹೋಗಬೇಕಾದ್ರೆ ನನಗೆ ಬಗ್ಗಿ ಡಂಬಲ್ ಕ್ಯಾರಿ ಮಾಡೋಕ್ಕಾಗಲ್ಲ, ಬಗ್ಗಿ ನಾನು ಜಿಮ್ಮಲ್ಲಿ ಡಂಬಲ್ ಎತ್ಕೊಳ್ಳೋಕ್ಕಾಗಲ್ಲ, ಕಾರಣ L1 L2 ಬೆನ್ನು ಮೂಳೆಯ ಒಂದು ಭಾಗ ಅದು ಗುರ್ತು ಮಾಡಿರ್ತಾರೆ, ಅಲ್ಲಿ ನಾನು ಸ್ವಲ್ಪ ಪೇಯ್ನ್ ಇದೆ ಅಂತ ಹೇಳಿರ್ತಾರೆ. ಅಂದರೆ ಬೆನ್ನು ನೋವು ಇದ್ದಿದ್ದು ನಿಜ. ಹಾಗಾಗಿ ಏನು ಒಂದು ರೀತಿಯಲ್ಲಿ ಏನೂ ಇಲ್ಲದೇ ಇರೋದನ್ನು ಕ್ರಿಯೇಟ್ ಮಾಡ್ಕೊಂಡದ್ದು ದರ್ಶನ್ ಇಲ್ಲೇನೂ ಹೇಳಿಲ್ಲ. ಇವತ್ತು ಬೆಳಗ್ಗೆ ನನಗೆ ಸರ್ಜಿಕಲ್ ಚೇರ್ ಬೇಕು ಅನ್ನೋ ಒಂದು ವಿಷಯವನ್ನು TV5 ವರದಿ ಮಾಡಿರುತ್ತೆ. ದರ್ಶನ್ ಕೇಳ್ಕೊಂಡಿದ್ದನ್ನು TV5 ವರದಿ ಮಾಡಿರುತ್ತೆ. ಇಂಡಿಯನ್ ಟಾಯ್ಲೆಟ್ ಬಳಸೋದಕ್ಕೆ ನನಗೆ ಸಮಸ್ಯೆ ಆಗ್ತಾ ಇದೆ, ಕೂತ್ರೆ ನನಗೆ ಹೇಳೋಕ್ಕಾಗಲ್ಲ, ಬೆನ್ನು ನೋವು ಪ್ರಾಬ್ಲಮ್ ಇದೆ ಅಂತ ಬಂದಾಗ, ಇದೀಗ ಇವತ್ತು ಒಂದು ಮಧ್ಯಾಹ್ನದ ವೇಳೆಗೆ ದರ್ಶನ್ಗೆ ಸರ್ಜಿಕಲ್ ಚೇರ್ ಬಂದಿದೆ.